ಯಾರಂದ್ರೆ ತುಂಬಾ ಇಷ್ಟ. ಇದ್ರಲ್ಲಿ ಒಂದ್ ನಿಮಿಷ ಹೇಳ್ತೀನಿ. ಇದು ಗೊತ್ತು, ಇವ್ರು ಯಾರು ಹಿಂಗ್ ಆಡ್ತಾರೆ ಲಾಸ್ಟ್ ಕ್ವಶನ್ ಬಂದು ಈ ಕ್ವಶನ್ ಅಂಡ್ ಆನ್ಸರ್ಸ್ ಅಲ್ಲಿ ಮುಗಿಯುವಂತ ಕ್ವಶನ್ ಬಂದು ಲಾಸ್ಟ್. ಮಿಕ್ಕವರೆಲ್ಲ ಗುಡ್ಸ್ ಗುಂಡಾಂತರ ಆದ್ರೂ ಪರವಾಗಿಲ್ಲ, ನಾನೊಬ್ಬ ಉದ್ಧಾರ ಆಗಂಗ ಅನುಗ್ರಹಿಸಪ್ಪ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ರು? ನನ್ ಸೂಪರ್, ನೀವು ಅದೇ ತರ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇಬ್ರಿಗೂ ಇವತ್ತು ಒಂದೊಂದು ಸ್ಪೂನ್ ಕೊಟ್ಟು ಕುಂಡ್ರಿಸಿದೀನಿ, ಒಂದೇ ತಟ್ಟೆ ಇಟ್ಟಿದ್ದೀನಿ. ಏನು ಊಟ ತಿನ್ನೋ ಚಾಲೆಂಜ್ ಅಲ್ಲ ಗೈಸ್. ಇವತ್ತು ನಾನ್ ಮಾಡ್ತಿರೋ ವಿಡಿಯೋ ಇವತ್ತೇನ್ ಪ್ರ್ಯಾಂಕ್ ಇಲ್ಲ. ಸೊ ಒಂದು ಫನ್ನಿ ಗೇಮ್ ಆಡೋಣ ಅಂತ ಹೇಳ್ಬಿಟ್ಟು ಇವತ್ತು ರೆಡಿ ಆಗ್ಬಿಟ್ಟು ಕೂತ್ಕೊಂಡಿದೀವಿ. ಏನಪ್ಪಾ ಗೇಮ್ ಅಂತಂದ್ರೆ, ಯಾರು ನನ್ನ ಬಗ್ಗೆ ಜಾಸ್ತಿ ತಿಳ್ಕೊಂಡಿದ್ದಾರೆ. ಇವತ್ತು ಇವರಿಬ್ರಲ್ಲಿ ಕಾಂಪಿಟೇಷನ್. ನಾನು ಏನಾದ್ರು ಯಾರು ತಿಳ್ಕೊಂಡಿಲ್ವೋ ಅವ್ರನ್ನ ಮನೆಯಿಂದ ಹಂಗೆ ಆಚೆ ಕಳಿಸ್ತಾ ಇರ್ತೀನಿ. ನೀನ್ ತಿಳ್ಕೊಂಡಿದ್ರೆ ನೀನ್ ಫಸ್ಟ್ ತಿಂತಿದ್ದು ಎಲ್ಲ ಒಂದ್ ಬಟ್ಟೆನೆ ಆಗ್ಲಿ ಎಲ್ಲ ಚೇಂಜ್ ಆಗೋಗಿದೀಯ. ಇಲ್ಲ ಗೈಸ್, ಏನ್ ಚೇಂಜ್ ಆಗಿಲ್ಲ ಗೈಸ್, ಸ್ವಲ್ಪ ದಪ್ಪ ಆಗಿದ್ದೀನಿ ಅಷ್ಟು ಬಿಟ್ರೆ ಏನು ಚೇಂಜ್ ಆಗಿಲ್ಲ ನಾನು. ಸೊ ಮೊದಲನೇ ಕ್ವಶನ್, ನನ್ನ ಫೇವ್ರೇಟ್ ಪಾರ್ಟಿನೇ ಬರ್ತೀನಿ. ನನ್ಗೆ ಯಾವ ಬೈಕ್ ಅಂದ್ರೆ ಇಷ್ಟ, ನನ್ನ ಮೋಸ್ಟ್ ಫೇವ್ರೇಟ್ ಬೈಕ್ ಯಾವ್ದು? ಸೊ ಫಸ್ಟ್ ಹೊಡೆದಿದ್ದು ಬಜಾರ್ನ ಇವರೇ. ಅಮ್ಮ ಹೇಳಮ್ಮ, ನನ್ನ ಮೋಸ್ಟ್ ಫೇವ್ರೇಟ್ ಬೈಕ್ ಯಾವ್ದು? ಹೆಸರು ಗೊತ್ತಿಲ್ಲ ಅದು. ಹಾ, ಯಾವ್ದು? ಬುಲೆಟ್. ಇಲ್ಲ ಗೈಸ್, ಮೋಸ್ಟ್ಲಿ ಗೊತ್ತಿರ್ಬೋದು, ಬೇರೆ ಐತೆ, ಗೊತ್ತಿರ್ಬೋದು, ಕಾಸ್ಟ್ಲಿ ಗೊತ್ತಿರ್ಬೋದು, ಆದ್ರೆ ಹೆಸರು ಗೊತ್ತಿಲ್ಲ. ಕಾಸ್ಟ್ಲಿ ಇರೋದು ನಿನಗೆ ಹೆಸರು ಗೊತ್ತಿದ್ರೆ ನೀನ್ ಹೇಳ್ಬೋದು. ಇವಾಗ ಪಾಸ್ ಆಗ್ತಿದೆ. ನನಗೆ ಎಕ್ಸಾಕ್ಟ್ ಯಾವುದು ಅಂತ ನೇಮ್ ಗೊತ್ತಿಲ್ಲ, ಒಟ್ನಲ್ಲಿ ಸೂಪರ್ ಬೈಕ್ ಅಂದ್ರೆ ನಂಗೆ ಇಷ್ಟ ಅಂತ. ನನ್ನ ಮೋಸ್ಟ್ ಫೇವ್ರೇಟ್ ಸೂಪರ್ ಬೈಕ್ ಅಂತಂದ್ರೆ ಕಾವಾಸಕಿ ZX-10R. ನನ್ನ ಮೋಸ್ಟ್ ಫೇವ್ರೇಟ್ ಬೈಕ್. ನೀನ್ ಬೈಕ್ ನನಗೇನ್ ಗೊತ್ತಿರ್ಬೇಕು. ಗೈಸ್, ಇಬ್ರಿಗೂ ಪಾಯಿಂಟ್ಸ್ ಇಲ್ಲ ಈ ಕ್ವಶನ್ ಅಲ್ಲಿ, ಇಬ್ರಿಗೂ 0 ಬರುತ್ತೆ. ಒಂದ್ ಕ್ವಶನ್ ಮುಗೀತು. ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಏನ್ ಗಿಫ್ಟ್ ಕೊಡ್ಬೇಕು ಅಂತ ಅದ್ರ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡೋಣ ಗಿಫ್ಟ್, ಯಾರು ಹೇಳ್ತಾರೆ ಅಂತ. ಯಾವ ಕಮೆಂಟ್ ಗೆ ಜಾಸ್ತಿ ಲೈಕ್ಸ್ ಬಂದಿರುತ್ತೋ ಅದನ್ನ ಕೊಡಿಸ್ಬೇಕು ನೀನು. ಸರಿ ಆಯ್ತು. ಸೊ ಗೈಸ್, ನನ್ನ ಚೆನ್ನಾಗಿರೋದೇ ಹಾಕಿ, ಸ್ವಲ್ಪ ಕಮ್ಮಿ ಅದನ್ನೇ ಅಂತಾನೆ ಒಂದ್ ವಿಡಿಯೋ ಮಾಡ್ತೀವಿ, ಕೊಡ್ಸಿರೋ ಗಿಫ್ಟ್ ಮೇಲೆನೆ ಒಂದ್ ವಿಡಿಯೋ ಮಾಡ್ತೀವಿ. ಕಾಸ್ಟ್ಲಿ ಎಲ್ಲ ಬೇಡ, ಸ್ವಲ್ಪ ಕಮ್ಮಿ ಕಾಸ್ಟ್ಲಿ ಇದೆ ಹಾಕಿ. ಸ್ವಲ್ಪ ಒಂದು ಬಜೆಟ್, ನಾನು ಮಿಡಲ್ ಕ್ಲಾಸ್ ನಾನು ಬಡವ, ನೋಡ್ಕೊಂಡು ಹಾಕಿ. ನನ್ನ ಸೆಕೆಂಡ್ ಕ್ವಶನ್ ಬಂದು, ನನ್ನ ಮೋಸ್ಟ್ ಫೇವರೇಟ್ ಹೀರೋ ಯಾರು? ನನ್ನ ಮೋಸ್ಟ್ ಫೇವರೇಟ್ ಹೀರೋ ಪುನೀತ್ ರಾಜ್ಕುಮಾರ್. ಪರ್ಫೆಕ್ಟ್ ಆನ್ಸರ್. ನನಗೆ ಪಾಸ್ ಮಾಡೋದು ನಾನು ಹೇಳೋಣ ಅಂತ ಸುಮ್ಮನೆ ನೀನು ಅಪ್ಪು ಬಾಸ್ ನನ್ನ ಫೇವರೇಟ್ ಹೀರೋ. ಸೊ ಗೈಸ್, ಎರಡನೇ ಕ್ವಶನ್ ಬಂದು, ವೈಫ್ ಫಸ್ಟ್ ಬಜರ್ ಒತ್ತಿ ಆನ್ಸರ್ ಮಾಡಿರೋದವರು. ಆಕ್ಚುಲಿ ಅಮ್ಮನ್ಗೂ ಗೊತ್ತಿತ್ತು. ಸೊ 1 ಪಾಯಿಂಟ್ ವೈಫ್ ಹೋಗುತ್ತೆ, 1 ಮತ್ತೆ 0. ನನ್ನ ಮೂರನೇ ಪ್ರಶ್ನೆ ಬಂದು, 18 ಕ್ವಶನ್ಗೆ 18 ಆನ್ಸರ್, ಯಾರ್ದು ಕರೆಕ್ಟ್ ಉತ್ತರ ಬರುತ್ತೆ ನೋಡೋಣ. ಇಲ್ಲ ಆಲ್ರೆಡಿ ಒಂದು ಹೊಗೆ, ಇನ್ನೊಂದು ಮೇಡಮ್ ಕಡೆಯಿಂದ ಬಂದಿದೆ. ನನ್ನ ಮೂರನೇ ಪ್ರಶ್ನೆ, ನನ್ನ ಮೋಸ್ಟ್ ಫೇವರೇಟ್ ಸಾಂಗ್ ಯಾವುದು? ಇಬ್ರಿಗೂ ಕನ್ಫ್ಯೂಸ್ ಅಲ್ಲ, ಇಬ್ರು ಒಬ್ರು ಬಜರ್ ಓದುತ್ತಾ ಇಲ್ಲ. ನನಗೆ ಗೊತ್ತಿಲ್ಲ ಎಷ್ಟೊಂದ್ ಐತಪ್ಪ. ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಆಗಿ ನಾನು ಜಾಸ್ತಿ ಕೇಳ್ತೀನಿ ಅಂದ್ರೆ ನನಗೆ ಗೊತ್ತಿಲ್ಲ. ಅದೇ ಸ್ವಾಮಿದು ಯಾರೋ ಇಲ್ಲ. ನನ್ನ ಪ್ಲೇ ಲಿಸ್ಟ್ ನೀನೇ ನೋಡ್ತಾ ಇರ್ತೀಯ, ಅದ್ರಲ್ಲಿ ಯಾವ್ದು ಮೋಸ್ಟ್ ಫೇವ್ರೇಟ್ ಸಾಂಗ್ ಅಂತ ನಿನಗೆ ಗೊತ್ತಿಲ್ಲ. ಅಮ್ಮಂಗೇನೋ ಗೊತ್ತಿಲ್ಲ ಫೋನ್, ಅಮ್ಮ ಏನೋ ಫೋನ್ ನಾನು ತಗೊಳಲ್ಲ. ಇವ್ರು ತಗೊಂಡ್ರು ಈ ರೇಂಜಿಗೆ. ಇದು 1 ವರ್ಷದಲ್ಲಿ ಅರ್ಥ ಮಾಡ್ಕೊಂಡ್ರ ರೀತಿ. ಎಷ್ಟೊಂದು ಕೇಳ್ತೀಯಪ್ಪ. ನನ್ನ ಮೋಸ್ಟ್ ಫೇವ್ರೇಟ್ ಸಾಂಗ್ ಬಂದು ನಾನ್ ಜಾಸ್ತಿ ಕೇಳೋದು ಸಿ ಅಶ್ವಥ್ ಅವ್ರದ್ದು, ಯಾಕೆ ಹೊಡೆದಾಡ್ತಿತ್ತಮ್ಮ, ಆ ಸಾಂಗ್. ಜನಪದ ಜಾಸ್ತಿ ಕೇಳ್ತೀಯೋ, ಹೆಂಗೋಟ್ನ ಕೇಳ್ತಿರ್ತೀಯಲ್ಲ. ನಾನು ಜಾಸ್ತಿ ಸಾಂಗ್ಸ್ ನ ಕೇಳೋದಂದ್ರೆ ಜನಪದ ಹಾಡುಗಳು. ಈ ಕ್ವಶನ್ ಅಲ್ಲಿ ಇಬ್ರಿಗೂ 0. ಇವಾಗ ಸೀರಿಯಸ್ನೆಸ್ ಎಲ್ಲಿಂದ ಬರ್ತೈತೆ ಗೈಸ್? ಇಲ್ಲಿಂದ ಸೀರಿಯಸ್ನೆಸ್ ಬರ್ತೈತಂತೆ. ಸೊ ನೋಡೋಣ ಇನ್ನು ಯಾರು ಎಲ್ಲೆಲ್ಲಿಂದ ಏನೇನ್ ಬರ್ತದೋ ಗೊತ್ತಿಲ್ಲ. ಇವಾಗ ನೆಕ್ಸ್ಟ್ ಬಂದು, ನನ್ನ ಮೋಸ್ಟ್ ಫೇವ್ರೇಟ್ ಕಲರ್ ಯಾವುದು? ನನ್ನ ಕಲರ್, ನನಗೆ ಬಣ್ಣ ಇಷ್ಟ ಆದಂತ ಬಣ್ಣ. ಇವ್ರು ಯಾಕೋ ಸೈಲೆಂಟ್ ಆಗ್ಬಿಡ್ರೆ? ನೋಡು ಗುರು, ಎಷ್ಟು ವರ್ಷದಿಂದ ಸಾಕಿದ್ಯಾ, ನೀನ್ ಯಾಕಮ್ಮ ಇಷ್ಟೊಂದು ವೀಕ್ ಆಗ್ಬಿಟ್ಟೆ? ಹೇಳಿಲ್ಲ, ಎಲ್ಲ ಚೇಂಜ್ ಆಗ್ಬಿಟ್ಟಿದ್ಯಾ? ಏನ್ ಚೇಂಜ್ ಆಗಿಲ್ಲ ಗೈಸ್, ನಾನು ಎಲ್ಲ ಹೇಳ್ತಾರೆ ಮದ್ವೆ ಆದ್ಮೇಲೆ ಚೇಂಜ್, ಏನು ಚೇಂಜ್ ಆಗಿಲ್ಲ, ದಪ್ಪ ಒಂದಾಗಿದ್ದೀನಿ ಅಷ್ಟೇ ನಾನು. ನನ್ ಕಡೆಯಿಂದ ಕರೆಕ್ಟ್ ಆನ್ಸರ್ಸ್ ಬರ್ತಾ ನಾನು ಯಾವ್ದನ್ನು ಚೇಂಜ್ ಮಾಡ್ತಿಲ್ಲ. ಬಟ್ ಇವ್ರುಗಳಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಸೊ ಹೇಳ್ಬೇಕು, ಬ್ಲೂ ಅಲ್ಲಿ ಯಾವ ಬ್ಲೂ? ಲೈಟ್ ಬ್ಲೂ, ಸ್ಕೈ ಬ್ಲೂ. ಈ ಕ್ವಶನ್ಗೆ ವೈಫ್
ಕರೆಕ್ಟ್ ಉತ್ತರ ಕೊಟ್ಟಿದ್ದಾರೆ. ನೀನು ಆ ತರ ಬಟ್ಟೆನೆ ಹಾಕ್ತಿರ್ಲಿಲ್ಲ ಜಾಸ್ತಿ, ಕಲರ್ಸ್ ಅವಾಗ ನಿಜವಾಗ್ಲೂ ಕಲರ್ಸ್ ಆ ತರ ಅಡ್ಡೆಲ್ಲ ಹಾಕ್ತಾನೆ ಇರಲಿಲ್ಲ. ಅವ್ನು ಜಾಸ್ತಿ ಯಾವಾಗ ಡಾರ್ಕ್ ಕಲರೇ ಆಗ್ತಿದ್ರು. ನಾನು ಹೇಳಿದ್ದೀನಿ ಆಲ್ರೆಡಿ, ಅದೊಂದೇ ಕಲರ್ ನಾನು ಯಾವ್ದೋ ಒಂದ್ ಸೀರೆ ತಗೊಂಡಾಗ ಹೇಳಿದ್ರು ಬ್ಲೂ ಕಲರ್ದು ಹಾಕೋ, ನಂಗೆ ಇಷ್ಟ, ಬ್ಲೂ ಅಂದ್ರೆ ಇಷ್ಟ, ನೀನ್ ಅದನ್ನ ವೇರ್ ಮಾಡು ಅಂತ ಹೇಳಿ. ಅದು ಬಿಟ್ರೆ ನಾನು ಸೆಕೆಂಡ್ರಿ ಇಷ್ಟಪಡೋದು ಬ್ಲಾಕ್ ಒಂದು ಇಷ್ಟಪಡ್ತೀನಿ. ಬ್ಲೂ ನಿನಗೆ ಚೆನ್ನಾಗ್ ಕಾಣುತ್ತೆ ಅಂತ ತಗೋಬತ್ತಿದ್ದವಳೆ ನಾನು ಜಾಸ್ತಿ. ನಾವೆಲ್ಲ ಜಾಸ್ತಿ ತತ್ತಿದ್ದು, ಆದ್ರೆ ನೀನ್ ಅದೆಲ್ಲ ಚೆನ್ನಾಗ್ ಕಾಣಲ್ಲ ಈಗ ಅಂತ ಅಂತೀರ. ಈಗ ನನಗೆ ಮಧ್ಯ ನೆನಪಾಗ್ತಿರೋ ಹಾಡು ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ ಮರಿಬೇಡ. ಏನೇ ಗೊತ್ತಾದ್ರೂ ಅವಳ ಕೈಲಿ ಹೇಳ್ತೀಯ, ನನ್ನ ಕೈಲಿ ಹೇಳಿರ್ತೀಯ, ಹಂಗಾಗಿ ಎಲ್ಲ ಅವಳಿಗೆ ಚಿಕ್ಕ ವಯಸ್ಸಿಂದ ಹೇಳಿಲ್ವಾ? ಇಲ್ಲ ಎಲ್ಲ ಚೇಂಜ್. ನೀವು ಹೊಡೆದಾಡ್ತಾರೆ ಬಿಟ್ರೆ ನಾನು ಸ್ವಲ್ಪ ಹೊತ್ತು ಜಡೆಗಿಡೆ ಹಿಡ್ಕೊಂಡು ಆದ್ಮೇಲೆ ನನಗೆ ಮೋಸ್ಟ್ ಫೇವರೇಟ್ ಆಗಿರುವಂತ ಕಾರ್ ಯಾವುದು? ಕಾರ್ನ ತೋರಿಸ್ತಾ ಇರ್ತೀನಿ, ಈ ಕಾರ್ ತಗೊಂಡ್ಲೇಬೇಕು ತಗೊಂಡ್ಲೇಬೇಕು ಅಂತ ಹೇಳಿದ್ಯಾ, ಇಂತ ಇದೇ ಕಾರ್ ತಗೊಂಡ್ಬೇಕು ಅಂತ ಹೇಳಿದ್ರು ನನಗೆ. ಸೊ ಹೇಳಿ ಅಕಸ್ಮಾತ್ ಇವ್ರು ತಪ್ಪು ಹೇಳಿದ್ರೆ ಅಮ್ಮಂಗ್ ಆಪ್ಷನ್ಸ್ ಕೊಡ್ತೀನಿ, ಯಾಕಂದ್ರೆ ಅಮ್ಮಂಗ್ ಆಪ್ಷನ್ಸ್ ಅಂದ್ರೆ ಕಾರ್ಗಳ ನೇಮ್ ಗೊತ್ತಿಲ್ಲ, ಆಪ್ಷನ್ಸ್ ಕೊಡ್ತೀನಿ 4 ಆಪ್ಷನ್ಸ್. ಅದ್ರಲ್ಲಿ ಯಾವ್ದು ಅದ್ರಲ್ಲಿ ಕರೆಕ್ಟ್ ಆಗಿ ಹೇಳ್ತಾರೋ ಇಲ್ಲೋ ನೋಡೋಣ ಗೈಸ್. ಈಗ ಫಸ್ಟ್ ಬಜರ್ ನನ್ನ ಫಸ್ಟ್ ಕಾರ್ ನಾನು ತಗೊಂಡ್ಬಂದ್ರೆ ಬಿಗ್ ಡ್ರೀಮ್ ಕಾರ್, ಮೋಸ್ಟ್ ಫೇವ್ರೇಟ್. ಸೊ ಗೈಸ್ ಆಪ್ಷನ್ಸ್ ಕೊಡ್ತೀನಿ, ಇವಾಗ ಆಪ್ಷನ್ಸ್ ಕೊಡ್ತೀನಿ, ಅಮ್ಮಂಗೆ ಕೊಡು. ಇಬ್ರಿಗೂ ಕೊಡ್ತೀನಿ ಆಪ್ಷನ್ಸ್. ಅದ್ರಲ್ಲಿ ಬಜರ್ ಯಾರು ಫಸ್ಟ್ ಹೋಗ್ತಾರೋ ಅವ್ರು, ಸರಿನಾ? ಇಲ್ಲಾಂದ್ರೆ ಆಯಾಬುಜ ಅದು ಬೈಕ್ ಗುರು, ಅವಾಗ್ಲೇ ಆಯಾಬುಜ ಕಾರ್ ರೆಡಿ ಮಾಡ್ಬೇಕು ನೆಕ್ಸ್ಟ್ ಇಂದ. ಸೊ ಇವಾಗ ಆಪ್ಷನ್ಸ್ ಕೊಡ್ತೀನಿ, ಕೋಡಾ, ಬೆನ್ಸ್, ಆಡಿ, BMW 4. ಪರ್ಫೆಕ್ಟ್ ಆನ್ಸರ್, ಕರೆಕ್ಟ್ ಆನ್ಸರ್. ಇಲ್ಲ ಬೆನ್ಸ್ ಅಂತ ಅಮ್ಮ ಹೇಳಿದ್ದು. ನಾನು ತರಲೇಬೇಕು ಅಂತ ಅನ್ಕೊಂಡ್ರೆ ಪುನೀತ್ ರಾಜ್ಕುಮಾರ್ ನಾನು ತರಲೇಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿರುವಂತದ್ದು ಕಾರು BMW. ನನಗೆ ಗೊತ್ತಿಲ್ಲದೆ ಇರೋಂತ ಕ್ವಶನ್ ಕೇಳಿದ್ರೆ ಗೊತ್ತಿತ್ತು ಯಾವಾಗಲೂ ಕಾರ್ ಅಂತ. ನನ್ನ ಮೋಸ್ಟ್ ಫೇವರೇಟ್ ಗಾಡ್, ದೇವ್ರು, ನಾನು ಇಷ್ಟಪಡುವಂತ ದೇವ್ರು ಯಾವುದು? ಸೊ ಫಸ್ಟ್ ಬಜರ್ ಇದೆ, ಹೇಳಿ. ಶನಿದೇವ್. ಪರ್ಫೆಕ್ಟ್ ಆನ್ಸರ್ ಗೈಸ್. ನನ್ನ ಮೋಸ್ಟ್ ಫೇವರೇಟ್ ಗಾಡ್ ಅಂದ್ರೆ ಶನೇಶ್ವರ. ನನ್ನ ಮೋಸ್ಟ್ ಫೇವರೇಟ್ ನಾನು ಜಾಸ್ತಿ ನೋಡುವಂತ ಮೂವಿ ಯಾವುದು? ವಿಷ್ಣುವರ್ಧನ್ ಯಜಮಾನ. ಕರೆಕ್ಟ್ ಗೈಸ್, ಯಜಮಾನ ಮೂವಿ ನಾನು ಜಾಸ್ತಿ ನೋಡ್ತಾನೆ ಇರ್ತೀನಿ. ನಮ್ಮ ಬಂಧ ಅನುಬಂಧ ಸ್ವರ್ಗವೇ ನಾಚುವ ಹಾಗಿದೆ. ಅದು ಎಷ್ಟು ಸಲ ನೋಡೋದು ನನಗೆ ಬೇಜಾರೇ ಆಗಿಲ್ಲ ಇದುವರೆಗೂ. ಅಣ್ಣ ತಮ್ಮ ಇಬ್ರು ನೋಡ್ತಾರೆ ಚೆನ್ನಾಗಿ. ಸೆಕೆಂಡ್ ಮೂವಿ ಬಂದು ಸೂರ್ಯವಂಶ, ಅದು ಸಕಲಾಗಿದೆ. ಕ್ವಶನ್ ಮೂವ್ ಆಗ್ಬಿಡ. ನಾನು ಹೇಟ್ ಮಾಡುವಂತ ಫುಡ್, ನನಗೆ ಇಷ್ಟ ಆಗದೆ ಇರುವಂತ ಫುಡ್ ಅದು ಉಪ್ಪಿಟ್ಟು. ಇದಕ್ಕೆ ಇಬ್ರು ಕರೆಕ್ಟ್ ಆಗಿ ಆನ್ಸರ್ ಕೊಡ್ತಾರೆ, ಇಬ್ರು ಒಂದೇ ಸಲ ಬಜಾರ್ ಹೊಡ್ತಾರೆ. ಎಲ್ರು ಹೇಟ್ ಮಾಡುವಂತದ್ದು ಫುಡ್ ಜಾಸ್ತಿ, ಐ ಥಿಂಕ್ ಎಲ್ರಿಗೂ ಆಲ್ಮೋಸ್ಟ್ 100% ಅಲ್ಲಿ 50% ಇರ್ದೇ ಇರ್ತಾರೆ. ಉಪ್ಪಿಟ್ಟು ಯಾರು ಇಷ್ಟಪಡಲ್ಲ, ನನಗೂ ಇಷ್ಟ ಇಲ್ಲ. ನೆಕ್ಸ್ಟ್ ಕ್ವಶನ್ ಬಂದು ನನ್ನ ಹೈಟ್ ಎಷ್ಟು? ಫಸ್ಟ್ ಆನ್ಸರ್ ಫಸ್ಟ್ ಇವರೇ ಹೇಳ್ಬೇಕಾಗಿರೋದು. ಪರ್ಫೆಕ್ಟ್ ಆನ್ಸರ್, ಪರ್ಫೆಕ್ಟ್ ಬರ್ಬೇಕು. ಪರ್ಫೆಕ್ಟ್ ಆಗಿ ಹೇಳಿದ್ರೆ ಇನ್ನೊಂದೇ ಒಂದು ಚಾನ್ಸ್ ಕೊಡ್ತೀನಿ ಕರೆಕ್ಟ್ ಆಗಿ ಹೇಳಕ್ಕೆ, ಇಲ್ಲ ಅಂದ್ರೆ ಪಾಸ್ ಆಗೋದಕ್ಕೆ. ಪಾಸ್ ಕೊಡ್ತಿದ್ದಾರೆ. 5.6 ರಾಂಗ್. ಇಬ್ರದು ತಪ್ಪು ಉತ್ತರ ಗೈಸ್, ಇಬ್ರಿಗೂ ಇಲ್ಲ ಇದ್ರಲ್ಲಿ ಪಾಯಿಂಟ್ಸ್. ಇದ್ರಲ್ಲಿ ಇಬ್ರಿಗೂ 0. 5.8 ಗೈಸ್ ನಾನು ಇರೋದು. 5.6 ಇವ್ರು 5.5 ಹೇಳಿದ್ದು, ಇಬ್ರಿಗೂ ಇಲ್ಲ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು ನನ್ನ ಸ್ಲಿಪ್ಪರ್ ಸೈಜ್ ಏನು? ಇಬ್ರಿಗೂ ಗೊತ್ತು, ಆದ್ರೂ ಯಾಕೆ ಇಷ್ಟೊಂದು ನಿಧಾನಕ್ಕೆ ಡೌ ಮಾಡ್ತಾವ್ರ ಇಬ್ರು ಅಂತ ಗೊತ್ತಾಯ್ತಾ ಇಲ್ಲ. 9. ನನ್ನ ಪರ್ಫೆಕ್ಟ್ ಶೂ ಸೈಜು ಸ್ಲಿಪ್ಪರ್ ಸೈಜ್ ಬಂದು 9. ಎಷ್ಟೀಗ ಸೈಜ್ ಮನೆ ತಗೊಂಡಿರೋ ಸೈಜ್? ಗೈಸ್ ನಾನು ಏನಾಯ್ತು ಅಂತಂದ್ರೆ ಸ್ವಲ್ಪ ಫ್ರೀ ಇರ್ಲಿ ಅಂತ ಹೇಳ್ಬಿಟ್ಟು 10 ಸೈಜ್ ತಗೊಂಡೆ. ಈಗ ಇಬ್ರಿಗೂ ಕೊಡ್ತೀನಿ ಗೈಸ್ ಇದ್ರಲ್ಲಿ. ಈ ಕ್ವಶನ್ಗೆ ಇಬ್ರಿಗೂ 1 ಪಾಯಿಂಟ್ ಸಿಗುತ್ತೆ. ನನ್ನ ಬೆಸ್ಟ್ ಫ್ರೆಂಡ್ ಯಾರು? ರೋಹಿತ. ಸರಿಯಾದ ಉತ್ತರ. ನಿನ್ನ ಇನ್ನೊಬ್ರು ಕುಮಾರಣ್ಣ. ಇಲ್ಲ ಜಾಸ್ತಿ ರೋಹಿತ್ ಬಿಟ್ರೆ ನೆಕ್ಸ್ಟ್ ದರ್ಶನ್.
ದರ್ಶನ್ ಅನಿಲ್ ಕುಮಾರ್. ಸೊ ನನ್ನ ಮೋಸ್ಟ್ ಬೆಸ್ಟ್ ಫ್ರೆಂಡ್ ಅಂತ ಅಂದ್ರೆ ಏನು ಎಲ್ಲ ಕ್ರಿಮಿನಲ್ ಆಕ್ಟಿವಿಟೀಸ್ ಗಳಿಗೆ ಬೆಸ್ಟ್ ಫ್ರೆಂಡ್ ಅಂದ್ರೆ ರೋಹಿತಾ. ನನ್ನ ಮೋಸ್ಟ್ ಫೇವರೇಟ್ ಫುಡ್ ಯಾವುದು? ನಾನ್ ನಾನ್ ವೆಜ್ ಅಲ್ಲಿ ಫಸ್ಟ್ ವಿಜಯಲಕ್ಷ್ಮಿ ಅವರು ಹೊಡೆದಿದ್ದಾರೆ. ಫೇವ್ರೇಟ್ ಫುಡ್ ಅಂದ್ರೆ ಒಂದು ಕಬಾಬು, ಎರಡನೇದು ನಿಮ್ ಮಿಸ್ಸಸ್ ಮಾಡೋದು ಬಿರಿಯಾನಿ, ಮಟನ್ ಬಿರಿಯಾನಿ. ಸೊ ರೈಟ್ ಆನ್ಸರ್, ರೈಟ್ ಗೈಸ್. ಒಂದು ಚಿಕನ್ ಕಬಾಬು, ನೆಕ್ಸ್ಟ್ ಸೆಕೆಂಡ್ ಬಂದು ವೈಫ್ ಕೈನ ಮಾಡಿರುವಂತ ಮಟನ್ ಬಿರಿಯಾನಿ ಪ್ಲಸ್ ಚಿಕನ್ ಬಿರಿಯಾನಿ. ಬಿರಿಯಾನಿ ಯಾವ್ದೇ ಮಾಡಿದ್ರು ಸಕಾಲ ಮಾಡ್ತಾರೆ, ಅದಕ್ಕೆ ಅವ್ರಿಗೆ ಕೊಡ್ತಾ ಇದೀನಿ. ಮನ್ಸಲ್ಲಿ ಅಮ್ಮ ಕೂತ್ಕೊಂಡು ನನ್ನ ಮಗ ನಾನ್ ಬೆಳೆಸ್ದನು, ಇವಾಗ ವೈಫ್ ಕೈಯಲ್ಲಿ ಒಳಗ ಊಟ ಸಕಾಲ. ನನ್ನ ಫೇವ್ರೇಟ್ ಸ್ವೀಟ್ ಯಾವುದು? ಚಂಪಾಕಲಿ. ಯಾರಂದ್ರೆ ತುಂಬಾ ಇಷ್ಟ. ಇದ್ರಲ್ಲಿ ಒಂದ್ ನಿಮಿಷ ಹೇಳ್ತೀನಿ. ಇದ್ರಲ್ಲಿ ನಾ ಆರ್ಡರ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಈಗ ಇದ್ರಲ್ಲಿ ನನಗೆ ಇವರಿಬ್ರು ಮಧ್ಯೆ ಜಗಳ ತಂದ್ಕೊಳೋದ್ ಬೇಡ. ನಾನು ಅಪ್ಪ ಮತ್ತೆ ಅಮ್ಮ ಇವರಿಬ್ರಲ್ಲಿ ನನ್ನ ಮೋಸ್ಟ್ ಫೇವ್ರೇಟ್ ಯಾರು? ನೀನ್ ಏನಕ್ಕೆ ಸೋಂಬೇರಿ ತರ ಆಡ್ತಾ ಇದೆಯಾ? ನೀನು ಫುಲ್ ಲೇಸಿ ಉತ್ತರ ಕ್ವಶನ್ ಕೇಳ್ತಿದ್ದಲ್ಲ, ನಾನು ಅದ್ರ ಮೇಲೆ ಯೋಚನೆ ಮಾಡ್ತಾ ಇದ್ದೆ. ಅದ್ರ ಬಗ್ಗೆ ಡೀಪ್ ಆಗಿ ಯೋಚನೆ ಮಾಡ್ತಾ ಇರೋ. ಅಷ್ಟೊಂದು ಗೇಮ್ ಮುಗಿತ, ಕ್ಯಾಮ್ರಾ ಕ್ಲೋಸ್ ಮಾಡ್ತೀನಿ. ಯಾರನ್ನ? ಅವರಪ್ಪ. ಅಪ್ಪ. ಸೊ ಗೈಸ್, ಈ ಆನ್ಸರ್ಗೆ ಕರೆಕ್ಟ್ ಉತ್ತರ ಕೊಟ್ಟಿರೋದು ಅಪ್ಪನೇ ಇಷ್ಟ. ವಿಜಯಲಕ್ಷ್ಮಿ ಅವರು ಆನ್ಸರ್ ಮಾಡಿದ್ದಾರೆ. ನನ್ಗೆ ಮೋಸ್ಟ್ ಫೇವ್ರೇಟ್ ಪೇರೆಂಟ್ಸ್ ಅಲ್ಲಿ ನಾನು ಫಸ್ಟ್ ಅಪ್ಪ ಅಂತ ಹೇಳ್ತೀನಿ. ಅಂದ್ರೆ ಅಮ್ಮನ ಇಷ್ಟಪಡಲ್ಲ ಅಂತ ಎಲ್ಲ ಹೇಳೋದು, ನಾನು ಜಾಸ್ತಿ ಇಷ್ಟಪಡೋದು ಅಪ್ಪನ ಇಷ್ಟಪಡ್ತೀನಿ. ಏನಕ್ಕೋ ಗೊತ್ತಿಲ್ಲ ಅದು, ಹಂಗಂತ ಅಮ್ಮ ಇಷ್ಟ ಇಲ್ಲ ಆಮೇಲೆ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಈಗ ಮುಗ್ಗ ಬೈದಿರಾ, ಆತರ ಏನಲ್ಲ, ಇಷ್ಟಪಡ್ತೀನಿ, ಇಲ್ಲ ಅಂತ ಇಲ್ಲ. ನನ್ನ ಲಾಸ್ಟ್ ಕ್ವಶನ್ ಬಂದು, ಈ ಕ್ವಶನ್ ಅಂಡ್ ಆನ್ಸರ್ಸ್ ಅಲ್ಲಿ ಮುಗಿಯುವಂತ ಕ್ವಶನ್ ಬಂದು ಲಾಸ್ಟ್, ನಾನು ಜಾಸ್ತಿ ಯಾವ ಅಪ್ಲಿಕೇಶನ್ ಜಾಸ್ತಿ ಯೂಸ್ ಮಾಡ್ತೀನಿ, ಯಾವ ಅಪ್ಲಿಕೇಶನ್ ಜಾಸ್ತಿ ನೋಡ್ತಾ ಇರ್ತೀನಿ? ಯೂಟ್ಯೂಬ್ ಅಲ್ಲಿ ಯಾವುದು? ಗೊಂಬೆಟ. ಯೂಟ್ಯೂಬ್ ಅಲ್ಲಿ ಡೋರೆಮಾನ್. ನಾನು ಜಾಸ್ತಿ ಯೂಸ್ ಮಾಡೋಂತ ಅಪ್ಲಿಕೇಶನ್ ಬಂದು ಯೂಟ್ಯೂಬ್. ಯಾಕೆಂದ್ರೆ ನಾನು ಜಾಸ್ತಿ, ನನಗೆ ಮದುವೆ ಆಗಿದೆ ಆದ್ರೂ ಪರವಾಗಿಲ್ಲ, ಯಾರು ಹೆಂಗಾದ್ರೂ ಕಮೆಂಟ್ ಮಾಡಿ, ನಾನು ಆದ್ರೂ ನೋಡೋದು, ಇವಾಗ್ಲೂ ನಾನು ಜಾಸ್ತಿ ನೋಡೋದು ಕಾರ್ಟೂನ್ಸ್ ನೋಡ್ತೀನಿ. ಅದ್ರಲ್ಲೂ ನನ್ನ ಮೋಸ್ಟ್ ಫೇವ್ರೇಟ್ ಕಾರ್ಟೂನ್ ಅಂದ್ರೆ ಡೋರೆಮಾನ್. ಸೊ ಗೈಸ್, ಇಲ್ಲಿಗೆ ಈ ಗೇಮ್ ಬಂದು ಮುಗೀತು. 8 ಪಾಯಿಂಟ್ ಬಂದು ವಿಜಯಲಕ್ಷ್ಮಿ ಅವ್ರಿಗೆ ಸಿಗುತ್ತೆ, 7 ಪಾಯಿಂಟ್ ಸೋನುಗ್ ಸಿಗುತ್ತೆ. ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇವರಿಗೆ ಗಿಫ್ಟ್ ಕೊಡ್ತೀನಿ. ಏನ್ ಗಿಫ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಸೊ ನನ್ನ ಬಗ್ಗೆ ಸುಮ್ಮನೆ ಒಂದು ಜಸ್ಟ್ ಒಂದು ವಿಡಿಯೋ ಮಾಡಿದೆ ಅಷ್ಟೇ. ನನ್ನ ಬಗ್ಗೆ ಯಾರು ತಿಳ್ಕೊಂಡಿದ್ದಾರೆ, ಅಮ್ಮ ಮತ್ತೆ ಹೆಂಡತಿಲಿ. ಸೊ ಯಾರು ಬ್ಯಾಡ್ ಕಮೆಂಟ್ಸ್ ಹಾಕ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಯಾರು ನನ್ನ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿಲ್ಲ, ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಐಡಿ ಇದೆ, ದಯವಿಟ್ಟು ಫಾಲೋ ಮಾಡಿ. ಅದರಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ಸ್ ಹಾಕ್ತೀನಿ, ಎಲ್ಲಿ ಎಷ್ಟು ಗಂಟೆಗೆ ಅಂತ ಹೇಳ್ಬಿಟ್ಟು ನಿಮ್ಗೆ ಸ್ಟೋರಿ ಹಾಕ್ತೀನಿ. ಅದನ್ನ ನೋಡ್ಕೊಂಡು ಸಬ್ಸ್ಕ್ರೈಬರ್ಸ್ ಮೀಟಪ್ಗೆ ಬರ್ಬೋದು. ನಿಮ್ ಜೊತೆ ಮಾತಾಡೋಣ, 10K ಕಂಪ್ಲೀಟ್ ಮಾಡ್ತೀರಾ ಅಷ್ಟರಲ್ಲಿ ನಿಮ್ ಜೊತೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಕಾನ್ವರ್ಸೇಷನ್ ಆಗ್ಲಿ ಅಂತ ಹೇಳ್ಬಿಟ್ಟು ಮೀಟಪ್ ಮಾಡ್ತಾ ಇರೋದು. ಸೊ ನಮ್ ಜೊತೆ ಇನ್ನೂ ಒಂದಷ್ಟು ಕ್ರಿಯೇಟರ್ಸ್ ಸೇರ್ಕೊಂಡು ಇನ್ನು ಮೀಟಪ್ ನ ಪ್ಲಾನ್ ಮಾಡ್ತಾ ಇರೋದು. ನೋಡೋಣ ಬನ್ನಿ ಎಷ್ಟು ಜನ ಬರ್ತೀರಾ. ನಾವು ನೀವು ನಿಂತ್ಕೊಂಡು ಆರಾಮಾಗಿ ಕೂತ್ಕೊಂಡು ಮಾತಾಡ್ಬಿಟ್ಟು ಏನು ನೆಕ್ಸ್ಟ್ ಯಾವ ತರ ವಿಡಿಯೋಸ್ ಪ್ಲಾನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾತಾಡೋಣ ಅಂತ ಹೇಳಿ ಅಷ್ಟೇ. ಈ ಒಂದು ಕಾನ್ಸೆಪ್ಟ್ ಅಷ್ಟೇ, ಸಬ್ಸ್ಕ್ರೈಬರ್ಸ್ ಮೀಟಪ್. ಸೊ ನೋಡೋಣ, ಗೊತ್ತಾಗತ್ತೆ ಎಷ್ಟು ಜನ ಬರ್ತಾರೆ ಅಂತ. ಫಸ್ಟ್ ಟೈಮ್ ಈ ತರ ಎಲ್ಲ ಮಾಡ್ತಿರೋದು. ಮುಂದೆ ಒಳ್ಳೊಳ್ಳೆ ವಿಡಿಯೋಸ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋಗೆ ಒಳ್ಳೆ ಲೈಕ್ಸ್ ಕಮೆಂಟ್ಸ್ ಬರುತ್ತೆ ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಈ ವಿಡಿಯೋ ಸ್ವಲ್ಪ ಎಂಟರ್ಟೈನ್ ಹೆಂಗಿದೆ ಗೊತ್ತಿಲ್ಲ. ಸೊ ನೋಡೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಗಿಫ್ಟ್ ಕೊಡ್ಬೇಕಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಬಾಯ್ ಮಾಡಮ್ಮ.